ಈಗ ನಾವು ದತ್ತಾ ಶ್ರೀರಾಮ್ ಪಾಟೀಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ದತ್ತಾ ಯಾರು, ದತ್ತಾ ಹೇಗಿರ್ತಾರೆ, ದತ್ತಾ ಏನಾಗ್ತಾರೆ ಅನ್ನೋದು ಮುಂದೆ ನಾವು ನೋಡ್ತೀವಿ. ಸೊ ದತ್ತನ ಬಗ್ಗೆ ನೀವು ಹೇಳೋದಾದರೆ? ಸಿಮಿಲಾರಿಟೀಸ್ ಪರ್ಸ್ನಲ್ ಅಂದರೆ ಆಬ್ವಿಯಸ್ಲಿ ಜರ್ನಿಗಳು ಬೇರೆ, ಪ್ರಪಂಚಗಳು ಬೇರೆ. ಬಟ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆ್ಯಕ್ಟಿಂಗ್ ಏನು ಅಂದರೆ, ನಾನು ಬೇರೆ ಏನೂ ಮಾಡೋಕ್ಕಾಗಲ್ಲ. ನನ್ನಲ್ಲಿರೋ ಏನು ಕ್ಯಾರೆಕ್ಟರ್ಸ್ ಇದೆಯೋ ಅದರಲ್ಲಿ ನಾನು ಓಕೆ ದತ್ತನಿಗೆ ಈ ಥರ ಒಂದು ಎಮೋಷನ್ಸ್, ನಾನು ಎಲ್ಲದಕ್ಕೂ ಒಂದು ಎಮೋಷನ್ಸ್ ಇರುತ್ತೆ, ಅದಕ್ಕೆ ಒಂದು ಲಿಮಿಟೇಷನ್ಸ್ ಹಾಕೋಬೇಕಾಗತ್ತೆ. ಒಂದು ಚೌಕಟ್ಟಲ್ಲಿ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಚೌಕಟ್ಟಲ್ಲಿ ಪರ್ಫಾರ್ಮ್ ಮಾಡಬೇಕಾಗತ್ತೆ ನೀವು ಯಾರೇ ಆಗಲಿ ಆ್ಯಕ್ಟರ್ಸು. ಸೊ ಐ ಡೋಂಟ್ ಟ್ರೈ ಟು ಬಿ ಸಂಬಡಿ ಎಲ್ಸ್. ಯಾವುದೇ ಪಾತ್ರ ತೊಗೊಂಡ್ರು ಐ ಡೋಂಟ್ ಟ್ರೈ ಟು ಬಿ ಸಂಬಡಿ ಎಲ್ಸ್. ನನ್ನಲ್ಲಿರೋ ದತ್ತ ಹುಡುಕ್ತೀನಿ ನಾನು ಫಸ್ಟ್. ನನ್ನಲ್ಲಿರೋ ದತ್ತನ ಹುಡುಕಿ ಅದನ್ನ ಎಕ್ಸಾಜರೇಟ್ ಮಾಡೋಕ್ಕಾಗುತ್ತೆ. ಸೊ ನಾವು ಏನೋ ಬೇರೆ ಪಾತ್ರನ ಪ್ಲೇ ಮಾಡೋಕ್ಕೆ ಹೋಗಬಾರ್ದು, ಅಥವಾ ಏನೋ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗಬಾರ್ದು. ಅಲ್ಲಿ ಆರ್ಗ್ಯಾನಿಕಾಗಿ ಬರೋಲ್ಲ. ಅದ್ರ ಜೊತೆಗೆ ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂ, ಒಳ್ಳೆ ಟೆಕ್ನಿಷಿಯನ್ಸ್ ಇದೆಲ್ಲ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ನಮ್ಮ ಆರ್ಟ್ ಏನಿದೆ, ವಿ ಆರ್ ವೆರಿ ಡಿಪೆಂಡೆಂಟ್ ಆನ್ ಎವ್ರಿಬಡಿ. ಯಾರೋ ಒಬ್ಬರಿಂದ ಆಗೋವಂಥ ಕೆಲಸ ಅಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮ ಆರ್ಟ್ ಹಾಗೇ. ಬೇರೆ ಆರ್ಟ್ ಯಾವುದೇ ಇರ್ಬೋದು, ಪೇಂಟಿಂಗ್ ಇರ್ಬೋದು ಅಥವಾ ಸ್ಕಲ್ಪ್ಟಿಂಗ್ ಇರ್ಬೋದು, ಇಟ್ಸ್ ಜಸ್ಟ್ ಒನ್ ಪರ್ಸನ್ಸ್ ಜಾಬ್. ಅಂದರೆ ಕಂಪ್ಲೀಟಾಗಿ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಮ್ಮ ಕೆಲಸ ಏನಿದೆ, ಸ್ಟೋರಿ ಟೆಲ್ಲಿಂಗು ಪ್ರತಿಯೊಬ್ಬರು ಬೇಕು. ಸೊ ಇಟ್ ಈಸ್ ನಾಟ್ ಜಸ್ಟ್ ಮೀ. ನನ್ನ ಪೋರ್ಷನ್ ಏನೋ ಒಂದು ಸ್ವಲ್ಪ ಇರ್ಬೋದು ಅಷ್ಟೇ. ಅಂದರೆ ಒಂದು ಕ್ಯಾನ್ವಾಸ್ ಪೇಂಟಿಂಗಲ್ಲಿ ಒಂದು ಬಣ್ಣ ಇರ್ಬೋದು ಅಷ್ಟೇ. ಆ ಬಣ್ಣ ನಾನು ಆದಷ್ಟು ಆನೆಸ್ಟಾಗಿ ನೀಟಾಗಿ ಮಾಡೋ ಪ್ರಯತ್ನ ಪಡ್ತೀನಿ ಅಷ್ಟೇ. ಆ ದತ್ತನ ಯಾವಾಗ ಕಂಡ್ಕೊಂಡ್ರಿ ನೀವು ನಿಮ್ಮಲ್ಲಿ? ಇರ್ತಾರೆ ಮೇಡಮ್ ಎಲ್ಲರ ಮನಸ್ಸಲ್ಲೂ. ಈಗ ದತ್ತ ಇಸ್ ಅ ವೆರಿ ಪ್ರಿನ್ಸಿಪಲ್ಡ್ ಗೈ. ಆ್ಯಂಡ್ ಐ ಥಿಂಕ್ ದತ್ತ ಇಸ್ ವೆರಿ ಕ್ಲೋಸ್ ಟು ಹೌ ವಿಜಯ್ ಸೂರ್ಯ ಇಸ್ ಲಿವಿಂಗ್ ಹಿಸ್ ಲೈಫ್. ಅಂದರೆ ಸಿಸ್ಟರ್ಸ್ ಇಲ್ಲ ಅನ್ನೋದು ಬಿಟ್ಟರೆ, 3 ಜನ ಅಕ್ಕ ತಂಗಿಯರಿಲ್ಲ ಅನ್ನೋದು ಬಿಟ್ಟರೆ, ಅಮ್ಮನಿಗೆ ಪ್ರೀತಿ ಮಗ ಆ್ಯಂಡ್ ತುಂಬ ಪ್ರಿನ್ಸಿಪಲ್ಡ್ ಮನುಷ್ಯ. ಐ ಥಿಂಕ್ ದಿಸ್ ಕ್ಯಾರೆಕ್ಟರ್ ಇಸ್ ವೆರಿ ಕ್ಲೋಸ್ ಟು ವಿಜಯ್ ಸೂರ್ಯ ಅನ್ಸುತ್ತಪ್ಪ. ಬಿಕಾಸ್ ಐ ಹ್ಯಾವ್ ಸೀನ್ ಹಿಮ್ ಹತ್ರದಿಂದ. ಆ್ಯಂಡ್ ಸಿಬ್ಲಿಂಗ್ಸ್ ಹೆಣ್ಮಕ್ಳಿಲ್ಲ ಅನ್ನೋದು ಬಿಟ್ಟರೆ ಐ ಥಿಂಕ್ ಇಟ್ಸ್ ಸೇಮ್. ಕೋರಲ್ಲಿ ಹುಡುಕ್ತಾ ಹೋದರೆ ಪ್ರಿನ್ಸಿಪಲ್ಸ್ ಏನಿದೆ ಲೈಫಲ್ಲಿ, ಇಟ್ಸ್ ಸಿಮಿಲರ್, ಹುಡುಕ್ಬೋದು. ಅಂದರೆ ಹಿ ಹ್ಯಾಸ್ ಒಂದು ಪ್ರಿನ್ಸಿಪಲ್. ಆ ಪ್ರಿನ್ಸಿಪಲ್ನ ಬಿಟ್ಟು ಹೋಗಲ್ಲ. ಆಬ್ವಿಯಸ್ಲಿ ಇಷ್ಟು ವರ್ಷ ನಂದು ಒಂದು ಪ್ರಿನ್ಸಿಪಲ್, ಒಂದು ಚೌಕಟ್ಟು ಹಾಕ್ಕೊಂಡೆ ನಾನು ಜೀವನ ಮಾಡ್ತಿರೋದು. ಯಾವುದೂ ಅರ್ಜೆಂಟಾಗಿ ಆಗಿಬಿಡ್ಬೇಕು ಅಥವಾ ಏನೋ ಅಂತ ನಡೆದ್ಬಿಡ್ಬೇಕು ಅಂತ ಮಾಡಿದವನಲ್ಲ ನಾನು. ಸೊ ಅದೊಂದು. ಆ್ಯಂಡ್ ಆಬ್ವಿಯಸ್ಲಿ ಫ್ಯಾಮಿಲಿ ಈಸ್ ಫಸ್ಟ್ ಪ್ರಿಯಾರಿಟಿ ದತ್ತನಿಗೆ. ನನಗೂ ಫ್ಯಾಮಿಲಿ ಈಸ್ ಫಸ್ಟ್ ಪ್ರಿಯಾರಿಟಿ. ಅಂದರೆ ತುಂಬ ಸಲ ಕೆಲವು ಪ್ರಾಜೆಕ್ಟ್ಸೇ ಬಿಟ್ಬಿಟ್ಟಿದ್ದೀನಿ ಫ್ಯಾಮಿಲಿಗೋಸ್ಕರ. ಐ ಮೀನ್ ಅಲ್ಲಿ ಟೈಮ್ ಕೊಡೋಕ್ಕಾಗಲ್ಲ. ಐ ಥಿಂಕ್ ಹಿ ಡಿಡ್ಂಟ್ ವರ್ಕ್ ಓನ್ಲಿ ಫಾರ್ 3 years, 2 years, ಸಾರಿ 1.5 2 years ಫ್ಯಾಮಿಲಿ ಟೈಮ್ ಕೊಡಬೇಕು ಅಂತ. ಬಿಕಾಸ್ ಅಗ್ನಿಸಾಕ್ಷಿ ಪೀಕ್ ಆದ ನಂತರ ಹಿ ವಾಂಟ್ ಟು ಟೇಕ್ ಅ ಬ್ರೇಕ್. ಸೊ 1.5 years ಹಿ ಟುಕ್ ಬ್ರೇಕ್, ಕೆಲಸನೇ ಮಾಡಲಿಲ್ಲ. ಅದು ಆ್ಯಂಡ್ ಒಂದು ಡಿಫ್ರೆನ್ಸ್ ಏನು ಅಂದರೆ, ದತ್ತ ಕಾನೂನು ಕೆಲವೊಂದ್ಸಲ ಕೈ ತಗೋತಾನೆ. ಅದು ನಾನು ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ. ಕಾನೂನಿಗೆ ಕೈ ತೊಗೊಂಡ್ರೆ ನಿನ್ನ ಫುಟೇಜ್ ಅವ್ರು ತಗೋ. ಅಂದರೆ ನಿಮ್ಗೆ ಒಳ್ಳೆ ವಿಷಯ ಸ್ಟೋರಿ ಸಿಗುತ್ತೆ. ಬಟ್ ನಿಮ್ಮ ಬಗ್ಗೆ ಅಂತ ಸ್ಟೋರಿ ಸಿಗದೆ ಇರಲಿ. ಇಲ್ಲ, ತಗೊಂಡ್ರೆ ಕಾನೂನು. ಎಸ್. ಸೊ ಅಂಥ ವಿಷಯಗಳು ಬಿಟ್ಟರೆ ಐ ಆಮ್ ಟಾಕಿಂಗ್ ಅಬೌಟ್ ಬೇಸಿಕ್ ಕೋರ್ ವ್ಯಾಲ್ಯೂಸ್ ಏನಿದೆ, ದೇರ್ ಆರ್ ಸಿಮಿಲಾರಿಟೀಸ್. ನಾನು ಪ್ರತಿಯೊಂದು ಪಾತ್ರನೂ ಒಬ್ಬ ಆ್ಯಕ್ಟರ್ ಸುಮ್ಮನೆ ಬ್ಲೈಂಡಾಗಿ ಯಾರು ಒಪ್ಕೊಳ್ಳಲ್ಲ ಮೇಡಮ್. ಒಂದು ನಾವು ಅರ್ಥ ಮಾಡ್ಕೋಬೇಕು. ದೇರ್ ಆರ್ ಫ್ಯೂ ಆ್ಯಕ್ಟರ್ಸ್ ಓಕೆ ಮೀಟ್ರ್ ಓಡ್ಸೋಣ ಅಂತ ಮಾಡೋದು ತಪ್ಪೇನಿಲ್ಲ, ಇಟ್ಸ್ ಗುಡ್. ನಾನು ಮಾಡಿದ್ದೀನಿ ಕೆಲವೊಂದು ಸಲ. ಬಟ್ ಕೆಲವೊಂದು ಪ್ರಾಜೆಕ್ಟ್ನ ಕನೆಕ್ಟ್ ಆಗ್ತೀವಿ ಪಾತ್ರಗಳಿಗೆ. ಸೊ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಯಾಕೆ ಆಗುತ್ತೆ? ನಿಮ್ಮಲ್ಲಿ ಆ ದತ್ತನ ಕಾಣಿಸಿರ್ತಾನೆ. ಸೊ ಯು ಡೂ ಇಟ್. ಆ್ಯಂಡ್ ಅಲ್ಟಿಮೇಟ್ಲಿ ಎಲ್ಲನೂ ಆನೆಸ್ಟಾಗಿ ಚೆನ್ನಾಗಾಗಬೇಕಂತ ಮಾಡೋದು. ಆ್ಯಂಡ್ ಅದೊಂದೇ ಅಲ್ಲ, ದುಡ್ಡು ಒಂದೇ ಅಲ್ಲ, ಟೀಮ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪ್ಯಾಷನ್ಸ್ ಆ್ಯಂಡ್ ರೈಟ್ ಇಂಟೆನ್ಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಈ ಪ್ರಾಜೆಕ್ಟಲ್ಲಿದೆ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ದೆರ್ ಇಸ್ ಲಾಟ್ ಆಫ್ ಲವ್. ದುಡ್ಡು ಕಾಸು ಅದನ್ನೆಲ್ಲ ಪಕ್ಕಕ್ಕಿಟ್ಟರೆ ದೆರ್ ಇಸ್ ಲಾಟ್ ಆಫ್ ಲವ್. ಸಿ ದಟ್ ಹ್ಯಾಪನ್ಸ್ ಬಿಹೈಂಡ್ ಮೈ ಬ್ಯಾಕ್, ದಟ್ ಹ್ಯಾಪನ್ಸ್ ಬಿಹೈಂಡ್ ಹಿಸ್ ಬ್ಯಾಕ್. ದುಡ್ಡು ಅನ್ನೋದು ಏನೋ ನಾವಿರೋಂಥ ಸ್ಟ್ರಕ್ಚರೇ ಆಗಿದೆ. ದುಡ್ಡು ಬರ್ತಾ ಇರುತ್ತೆ. ಬಿಕಾಸ್ ಕೆಲಸ ಮಾಡಿದಾಗ ಕೂಲಿ ಕೆಲಸ ಮಾಡಿದಾಗ ಬೆಳಗ್ಗೆ ಕೂಲಿ ಇಸ್ಕೊಳ್ಳೇಬೇಕಲ್ಲ ನಾವೆಲ್ಲ. ಸೊ ನಾನು ಕೆಲಸ ಮಾಡಿದ್ರು ಬೆಳಗ್ಗೆ ಕೂಲಿ ಕೊಡೋರು ಇದ್ದಾರೆ, ಇವ್ರು ಕೆಲಸ ಮಾಡಿದ್ರು ಕೂಲಿ ಕೊಡೋರು ಇದ್ದಾರೆ. ಬಟ್ ದುಡ್ಡು ಅನ್ನೋದು ಹೊರತಾಗಿ, ಅಂದರೆ ದುಡ್ಡನ್ನ ಕಡೆಗಣಿಸಿ ಮಾತಾಡ್ತಿಲ್ಲ. ಬಿಕಾಸ್ ಮನಿ ಈಸ್ ವೆರಿ ಇಂಪಾರ್ಟೆಂಟ್. ಐ ರೆಸ್ಪೆಕ್ಟ್ ಅ ಲಾಟ್. ಬಿಕಾಸ್ ತುಂಬಾ ಲೋವರ್ ಮಿಡಲ್ ಕ್ಲಾಸ್ ಅಪ್ಬ್ರಿಂಗಿಂಗಿಂದ ನಾನು ಬಂದಿರೋದ್ರಿಂದ ನನಗೆ ದುಡ್ಡಿನ ಮಹತ್ವ ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ರೆಸ್ಪೆಕ್ಟ್ ಇಟ್ ಅ ಲಾಟ್. ಈ ದುಡ್ಡಿನ ಹೊರತುಪಡಿಸಿ ಮಾತಾಡಬೇಕು ಅನ್ನೋದಾದರೆ ಆ ಮೆಂಟಾಲಿಟಿ ಇರಬೇಕು.
ದಟ್ ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಕರಿತೀವಲ್ಲ, ಯು ನೀಡ್ ಟು ಥಿಂಕ್ ಬಿಗ್. ಯು ನೀಡ್ ಅಂದರೆ ತುಂಬ ಒಳ್ಳೆ ಮನಸ್ಸಿರೋದು ಬಹಳ ಮುಖ್ಯ, ಮನಸ್ಥಿತಿ ಅಂತ ಏನು ಕರಿತೀವಿ. ಸೊ ಐ ಥಿಂಕ್ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಮೆಗಾ ಸೀರಿಯಲ್ಸ್ಗಳಲ್ಲಿ ಐ ಥಿಂಕ್ ವಿ ಬೋತ್ ಹ್ಯಾವ್ ಡನ್ ದ ಹೈಯೆಸ್ಟ್ ಎಪಿಸೋಡ್ಸ್ ಆಫ್ ಟೆಲಿವಿಷನ್ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ಹೌ ಮೆಗಾ ಸೀರಿಯಲ್ ವರ್ಕ್ಸ್ ಇಸ್ ನಿಮ್ಮ ಮನಸ್ಥಿತಿಗಳು ಚೆನ್ನಾಗಿರಬೇಕು, ಇಲ್ಲ ವರ್ಕ್ ಮಾಡೋದು ಬಹಳ ಕಷ್ಟ. ಯೂಶ್ವಲಿ ಮೆಗಾ ಸೀರಿಯಲ್ ಕ್ಲಿಕ್ ಆಗೋದು ಅಥವಾ ಕ್ಲಿಕ್ ಆಗದೇ ಇರೋದು ಬಹುಶಃ ಅಫ್ಕೋರ್ಸ್ ಕತೆ ಹೀರೋ, ಸ್ಕ್ರೀನ್ ಪ್ಲೇ ಕತೆ, ವಾಹಿನಿ ಅದನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಪಬ್ಲಿಸಿಟಿ ಆರಂಭದಲ್ಲಿ ಕತೆ ಇಷ್ಟೇ ಇರುತ್ತೆ, ಹೋಗ್ತಾ ಪಾತ್ರಗಳಾಗ್ತವೆ. ಬಟ್ ತುಂಬ ಮುಖ್ಯ ಏನು ಅಂತಂದಾಗ ಲೀಡ್ಸ್ ಅಂತ ಏನು ಕರಿತೀವಿ, ಹೀರೋ ಹೀರೋಯಿನ್, ಅವ್ರುಗಳ ಮನಸ್ಥಿತಿ ಕರೆಕ್ಟ್ ಇಲ್ಲ ಅಂತಂದಾಗ ಶೋ ವ್ಯಾಲಿಡಿಟಿ ಕಡಿಮೆ ಆಗಿಬಿಡುತ್ತೆ. ಎಷ್ಟೇ ಕತೆ ಚೆನ್ನಾಗಿರಲಿ, ಬಂಡವಾಳಕ್ಕೊಂದು ನಿರ್ಮಾಪಕ ಎಷ್ಟೇ ಚೆನ್ನಾಗಿರಲಿ, ವಾಹಿನಿ ಅದನ್ನು ಪಬ್ಲಿಸಿಟಿ ಮಾಡೋದಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಹೋಗಲಿ, ಆರ್ಟಿಸ್ಟ್ಗಳಿಬ್ಬರು ಅವರ ಒಂದು ಮನಸ್ಥಿತಿ ಸರಿ ಇಲ್ಲದೆ ಶೋಗೆ ತೊಂದರೆ ಆಗ್ತಿರೋ ಅಂಥದ್ದು ಏನಾದರೂ ಕಂಡು ಬಂದಾಗ ಸುಮಾರು ನ್ಯೂಸ್ ವ್ಯಾಲಿಡಿಟಿ ಇರೋದಿಲ್ಲ, ಶೋ ಮುಗಿದೋಗುತ್ತೆ. ತುಂಬ ಪೊಟೆನ್ಷಿಯಲ್ ಇರೋ ಶೋ ಮುಗಿದೋಗ್ಬಿಡುತ್ತೆ. ಎಂತೆಂಥ ಮೂವೀಸ್ಗಳೇ ಅರ್ಧಕ್ಕೆ ಸ್ಟಾಪ್ ಆಗಿರೋದನ್ನ ನೋಡಿದ್ದೀನಿ, 3 ವರ್ಷ 4 ವರ್ಷ ರನ್. ಐ ಡೋಂಟ್ ಥಿಂಕ್ ಬೀಟ್ ಅಗ್ನಿಸಾಕ್ಷಿ ಫಾರ್ ಹಿಮ್, ಬೀಟ್ ಪುಟ್ಗೌರಿ ಮದುವೆ ಫಾರ್ ಮೀ, ಸಾಕು ನಡೀರಪ್ಪ ಮನೆಗೆ ಅಂತ ಪ್ರೊಡ್ಯೂಸರ್ ನಮ್ಮನ್ನು ಹೇಳಿ ಮನೆ ಕಳಿಸಿರೋದು. ನಾವಂತೂ ಯಾವತ್ತೂ ಕೆಲಸ ಬಿಟ್ಟು ಹೋಗಿಲ್ಲ. ವಿ ನೆವರ್ ಸೆಡ್ ವಿ ಯು ಗೋಯಿಂಗ್ ಟು ಡೂ ಅದು ಮಾಡ್ತೀವಿ ಇದು ಮಾಡ್ತೀವಿ ಡೇಟ್ ಕೊಡಲ್ಲ. ನಾವಿಬ್ಬರು ಮಾಡಲಿಲ್ಲ ಅದನ್ನು ಇವತ್ತವರೆಗೂ. ಅಂದರೆ ನಿಮ್ಮ ಮುಖ ನೋಡಿ ಸಾಕಾಗಿದೆ ಹೋಗ್ರಪ್ಪ, 5 ವರ್ಷ 6 ವರ್ಷ ಆಯ್ತು, ಇನ್ನೆಷ್ಟು ಮಾಡ್ತೀವಿ ಅಂತ ಬೈಕ್ ಕಳಿಸಿರೋದು. ಯಾಕೆ ಮೇಜರ್ ಕನೆಕ್ಟ್ ಆಗೋದು ಅಂದರೆ ಜರ್ನಿ ಸಿಮಿಲರ್ ಇದ್ದಾವೆ, ಇಂಟೆನ್ಷನ್ ಸಿಮಿಲರ್ ಇದ್ದಾವೆ, ಆ್ಯಂಡ್ ಒಂದೇ ಥರ ಸ್ಟ್ರಗಲ್ ನೋಡಿದ್ದೀವಿ, ಆ್ಯಂಡ್ ಒಂದೇ ಗುರಿ ಇದೆ, ಏನೋ ಒಂದು ಮಾಡಬೇಕು. ನಾನು ಆಗಲಿಲ್ಲ ಏನು ಹೇಳ್ತಾರೆ ಅಂದರೆ ಫ್ರೆಂಡ್ಶಿಪ್ನ ಪಕ್ಕಕ್ಕೆ ಇಟ್ಟರೆ ಬೋತ್ ಆರ್ ವಿ ಲವ್ ವಾಟ್ ವಿ ಡೂ, ಆ್ಯಂಡ್ ಇಬ್ರಿಗೂ ಒಂದು ಕಡೆ ಹೋಗಬೇಕಂತ ಇದೆ ಮೈಂಡಲ್ಲಿ. ಆ್ಯಂಡ್ ವಿಷನ್, ಹಿ ಹ್ಯಾಸ್ ಇಸ್ ವಿಷನ್, ಗೊತ್ತು ಹಿಲ್ ರೀಚ್ ವೆರ್ ಹಿ ವಾಂಟ್ಸ್ ಟು ರೀಚ್, ಆ್ಯಂಡ್ ಐ ಆಲ್ಸೋ ರೀಚ್ ವೆರ್ ಐ ವಾಂಟ್ ಟು ರೀಚ್. ಅದು ಯಾವಾಗ ಏನು ಅದಕ್ಕೂ ಒಂದು ಪ್ರಾಕ್ಟಿಕಲ್ ಪ್ರಾಸೆಸ್ ಇದೆ. ಒಂದು ಏನಂತಾರೆ, ಅನ್ರಿಯಲಿಸ್ಟಿಕ್ ಗೋಲ್ಸ್ ಅಲ್ಲ, ರಿಯಲಿಸ್ಟಿಕ್ ಗೋಲ್ಸ್. ಸೊ ಐ ಗೆಸ್ ಆ ಒಂದು ಕನೆಕ್ಷನು ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹೀ ಈಸ್ ಆಲ್ಸೋ ಈಕ್ವಲಿ ವರಿಡ್ ಅಬೌಟ್ ಮೈ ಕರಿಯರ್. ನಿನ್ನ ಕರಿಯರ್ಗೇನೂ ಆಗಬಾರ್ದು ಅಂತ. ಕರಿಯರ್ ಅಂದರೆ ಜಾಬ್ ಅಲ್ಲ, ಜಾಬ್ ಇಸ್ ಫೈನ್. ಈಗ ನಾನು ಹೇಗೆ ಒಂದು ಕೆಲಸ ಮಾಡ್ತೀನಿ ಅದೊಂದು ಜಾಬ್, ಬಟ್ ಕರಿಯರ್ ಇಸ್ ಅ ಬಿಗ್ ಬ್ರಾಡರ್ ಸ್ಪೆಕ್ಟ್ರಮ್. ಅದು ಅಂದರೆ ನೀವು ಮೇಲ್ನೋಟಕ್ಕೆ ನೋಡಿದಾಗ ಈ ಗ್ರಾಫ್ ಹಿಂಗೆ ಹೋಗ್ತಿದೆ ಅಂತ. ಸೊ ಈಸ್ ಆಲ್ಸೋ ವರಿಡ್ ಅಬೌಟ್ ದ್ಯಾಟ್. ನನಗೆ ಸೋ ಸ್ವೀಟ್ ಆಫ್ ಯು ಬೋತ್. ಅಂದರೆ ಯಾಕೆಂದರೆ ತುಂಬ ಜನ ನಿರ್ಮಾಪಕರು ಅವ್ರ ಹೀರೋ ಕರಿಯರ್ ನೋಡಲ್ಲ, ಹೀರೋ ಜಾಬ್ ನೋಡ್ತಾರೆ ಅಷ್ಟೇ. ಸೊ ದ್ಯಾಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಅನ್ಸೋದು ನನಗೆ. ಬಿಕಾಸ್ ಹಿ ನೋಸ್ ನಾವು ಸುಮ್ಮನೆ ಇಲ್ಲಿ ಮೀಟ್ರ್ ಓಡ್ಸೋಕ್ಕೆ ಬಂದಿಲ್ಲ, ಇಲ್ಲಿ ಏನೋ ಮಾಡಬೇಕು ಅಂತ ಬಂದಿಲ್ಲ.